ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ದೊಡ್ಡದ ಬರ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಸೆಂಟ್ರಲ್ಲಿ ಈ ಥರ ಗೆರೆಗಳನ್ನು ಹಾಕೊಂಡಾದ್ಮೇಲೆ ಸೆಂಟ್ರಲ್ಲಿ ಲೈಟ್ ಡಿಸ್ಟೆಂಪರ್ ಕಲರನ್ನು ಹಾಕೊತಾ ಇದ್ದೀನಿ. ಗೆರೆಗಳನ್ನು ನಾವು ಸುಮ್ಮನೆ ಈಸಿಯಾಗಿ ಹಾಗೆ ಹಾಕೋಬೋದು. ಅಂದಾಜು ಮೇಲೆ ನಾವು ಹಾಕ್ತಾ ಹೋದರೆ ರೌಂಡ್ ಬರ್ತಾ ಹೋಗುತ್ತೆ. ನೆಕ್ಸ್ಟು ಸ್ಕೈ ಬ್ಲೂ ಹಾಕ್ತಾಯಿದ್ದೀನಿ. ಲೈಟ್ ಸ್ಕೈ ಬ್ಲೂವನ್ನು ಹಾಕಿ ಪಕ್ಕದಲ್ಲಿ ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂವನ್ನು ತಗೊಂಡಿದ್ದೀನಿ. ಅದು ಮ್ಯಾಚ್ ಆಗಲಿ ಅಂತ ಒಂದಕ್ಕೊಂದು ನಿಯರ್ ಅದು ಪಕ್ಕನೇ ಬಂದಾಗ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೆ. ಆಮೇಲೆ ನಾನು ಹ್ಯಾಪಿ ನಾಗರ ಪಂಚಮಿ ಅಂತಲೇ ಹಾಕಿದ್ದೀನಿ, ಅದೇ ಫೆಸ್ಟಿವಲ್ ಇರೋದ್ರಿಂದ. ಆನಂತರ ಕೈಯಲ್ಲೇ ನಾನು ಅಂದಾಜಲ್ಲಿ ಈ ಥರ ಮಾರ್ಕ್ಗಳನ್ನು ಹಾಕ್ಕೊಂಡ್ಬಿಟ್ಟು ಗೆರೆಗಳನ್ನು ಎಳೆದಿದ್ದೀನಿ. ಫಸ್ಟೆಲ್ಲ ರೌಂಡ್ ಹಾಕಿದ್ರಿಂದ ಆಮೇಲೆ ಕ್ರಾಸಲ್ಲಿ ತಗೊಂಡೆ ಅದನ್ನು ಲಾಸ್ಟ್ ಡಿಸೈನು. ಇದನ್ನು ನಾನು ಹಾವು ಟೈಪಲ್ಲಿ ಈ ಥರದ್ದು ಹಾಕ್ತಾಯಿದ್ದೀನಿ, ಬಳ್ಳಿ ಟೈಪು. ಇದು ಬ್ಲ್ಯಾಕ್ ಇರೋದ್ರಿಂದ ಮಧ್ಯ ಇದು ವೈಟ್ ಹಾಕಿದ್ರಿಂದ ಲುಕ್ ಕಾಣುತ್ತಂತ, ಮಧ್ಯೆ ಗ್ಯಾಪು ಬಿಡ್ಬೋದಲ್ಲ, ಅದಕ್ಕಾಗಿ ಈ ಥರ ಹಾಕಿದೆ. ಆಮೇಲೆ ನೆಕ್ಸ್ಟು ಲೈಟ್ ಕಲರಲ್ಲೇ ಪಿಂಕ್ ತಗೊತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಎಲ್ಲ ಕಲರು ಲೈಟಲ್ಲೇ ಹಾಕಿದ್ದೀನಿ. ಪಿಂಕ್ ಪಕ್ಕನೇ ಈ ಥರ ಮಾರ್ಕ್ ಮಾಡಿದ್ದೀನಿ. ಡಿಸೈನ್ ಚೆನ್ನಾಗಿ ಬರುತ್ತೆ ಹಿಂಗೆ ಮಾಡಿದ್ರಿಂದ. ಪಿಂಕ್ ಆದಮೇಲೆ ಡಾರ್ಕ್ ಕಲರ್ ಪರ್ಪಲ್ ತಗೊಂಡಿದ್ದೀನಿ. ಫುಲ್ ಲೈಟ್ ಹಾಕಿ ನೆಕ್ಸ್ಟಿಂದ ಕಲರನ್ನು ಡಾರ್ಕ್ ಮಾಡ್ತಾ ಹೋದರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಈ ಕಲರ್ ಡಾರ್ಕ್ ಪರ್ಪಲ್ ತಗೊಂಡಿದ್ದೆ. ಡಾರ್ಕ್ ಪರ್ಪಲ್ ಆದಮೇಲೆ ನಾನು ಮತ್ತೆ ರೌಂಡ್ ಡಿಸೈನ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಸರ್ಕಲ್ ಹಾಕ್ಬಿಟ್ಟು ರೌಂಡ್ ಡಿಸೈನ್ ಮಾಡಿ ರೆಡ್ಡಿನ ಫಿಲ್ ಮಾಡಿದ್ದೀನಿ. ಡಾರ್ಕ್ ಪರ್ಪಲ್ಗೆ ಆಪೋಸಿಟ್ ಕಲರ್ ಹಾಕಿ ರೆಡ್ಡು ಮತ್ತು ಯೆಲ್ಲೋ ಆದಾಗ ಅದು ಎದ್ದು ಕಾಣುತ್ತೆ ರಂಗೋಲಿದು. ಮಂಡಲ ರಂಗೋಲಿನ ಇದು ಡಿಸೈನ್ಗಳನ್ನು ಹಾಕ್ತಾ ಹೋಗಿ ಫಸ್ಟ್ ಕಲರ್ ಹಾಕಿಬಿಟ್ಟು ಅದಕ್ಕೆ ಆಮೇಲೆ ವರ್ಕ್ಗಳನ್ನು ಮಾಡ್ತಾ ಹೋಗಬೇಕು. ನಾನು ರೆಡ್ಡು ಮತ್ತು ಯೆಲ್ಲೋಗೆ ವರ್ಕ್ ಮಾಡಿಲ್ಲ, ಅದಕ್ಕೆ ಮಾಡಿದಾಗ ಕಲರ್ ಡಲ್ಲಾಗಿ ಲುಕ್ ಕಾಣಲ್ಲ. ಅದಕ್ಕಾಗಿಯೇ ಅದೆರಡು ಕಲರನ್ನು ಹಾಗೇ ಬಿಟ್ಟಿದ್ದೀನಿ. ರೆಡ್ಡು ಮತ್ತು ಯೆಲ್ಲೋ ಹಾಕಿ ನೆಕ್ಸ್ಟು ವೈಟಲ್ಲಿ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲಾಸ್ಟು ವೈಟ್ ಯಾಕೆ ಹಾಕೋದಂದರೆ ಟೈಲ್ಸ್ ಕಲರ್ ಲಾಸ್ಟ್ ಬ್ಲ್ಯಾಕ್ ಇದೆಯಲ್ಲ, ಅದಕ್ಕಾಗಿ ವೈಟ್ ಆದರೆ ಎದ್ದು ಕಾಣುತ್ತೆ ಅಂತ. ವೈಟೇ ಟೈಲ್ಸ್ ಇದ್ದರೆ ನಾವು ಪಿಂಕ್ ಅಥವಾ ಡಾರ್ಕ್ ಬ್ಲೂ, ಡಾರ್ಕ್ ಪರ್ಪಲ್ ಕಲರ್ ಹಾಕ್ಬೋದು. ಪಿಂಕಿಗೆ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕನ್ನು ನಾನು ಇದರಲ್ಲಿ ಆಯಿಲ್ ಮಿಷನ್ನಲ್ಲೇ ಮಾಡ್ಕೊಂಡಿದ್ದು. ನಂತರ ಲಾಸ್ಟಿಗೆ ವೈಟ್ ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಇದು ಡಿಸೈನು ಈಸಿನೂ ಇದೆ ಮತ್ತು ಲಾಸ್ಟ್ ವೈಟ್ ಬರೋದ್ರಿಂದ ಲುಕ್ಕಾಗೂ ಕಾಣುತ್ತೆ. ಗ್ಯಾಪ್ ಬಿಟ್ಟು ನಮಗೆ ಇಷ್ಟ ಇರೋ ಈಸಿ ಡಿಸೈನನ್ನು ಹಾಕ್ತಾ ಹೋಗಬೇಕು. ಇನ್ನು ಫುಲ್ ಫೆಸ್ಟಿವಲ್ಲೇ ಇರೋದ್ರಿಂದ ಫುಲ್ ದೊಡ್ಡ ರಂಗೋಲಿಗಳನ್ನು ಹಾಕ್ತಾ ಹೋಗ್ಬೇಕು ಅಂದ್ಕೊಂಡಿದ್ದೆ. ಇನ್ನು ವರಮಹಾಲಕ್ಷ್ಮಿ, ರಾಖಿ ಈ ಥರ ಫೆಸ್ಟಿವಲ್ ಲೈನಿಗೆ ಬರ್ತಾಯಿದೆ. ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಆಗಸ್ಟ್ 15 ಫ್ಲಾಗ್ ಹಾಸ್ಟಿಂಗಿಗಿದೆ. ಅವಾಗೆಲ್ಲ ವೆರೈಟಿ ರಂಗೋಲಿಗಳನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಡಿಸೈನ್. ಇದು ಇನ್ನೂ ದೊಡ್ಡ ಮಾಡ್ಬೋದಿತ್ತು, ನಾನು ಇಷ್ಟನ್ನೇ, ತುಂಬ ದೊಡ್ಡದಾಗ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಫೈನಲ್ ಡಿಸೈನ್ ಬಿಡಿಸ್ತಾ ಇದ್ದೀನಿ. ಈಸಿಯಾಗಿ ಹಾಕ್ಕೋಬೋದು. ನಮಗೆ ಕೈ ಒಂದು ಸಲ ಸೆಟ್ ಆಗಲ್ಲಿವರೆಗೂ ಅಷ್ಟೇ. ಆಮೇಲೆ ನಾವು ಡ್ರಾಯಿಂಗ್ ಸ್ವಲ್ಪ ಟಚ್ ಇದ್ಬಿಟ್ರಂತೂ ಈಸಿ ಹಾಕ್ಕೊತಾ ಹೋಗ್ಬೋದು. ಇದು ಕ್ರಾಸಲ್ಲಿ ತೋರಿಸಿದ್ದೀನಿ ಫೋಟೋ. ಈಗ ಫೈನಲ್ ಆಗಿದೆ ರಂಗೋಲಿ ನಾನು ಬಿಡಿಸಿ. ತುಂಬ ದೊಡ್ಡದಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ಲು ಲುಕ್ಕಾಗೂ ಬಂದಿದೆ.
ಮನೆ ಎದುರಿಗೆ ಹಾಕಿದ್ದೀನಿ ನಾನು. ಇದು ಫೈನಲ್ ಅಡ್ಡದಿಂದ ತೋರಿಸಿದ್ದು, ಝೂಮಿಂದ ಹಾಕಿ ತೋರಿಸಿದ್ದೀನಿ. ಇಲ್ಲಿ ನೀಟಾಗಿ ಕಾಣುತ್ತೆ ರಂಗೋಲಿ. ಈ ಥರ ನಾನು ಬಿಡಿಸಿದ್ದೀನಿ. ಇದು ಫೈನಲ್ ಟಚ್ಚು. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.